ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಲ್ಲಿರುವಂತಹ ಆನೆಕೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಆನೆಕೆರೆ ಗ್ರಾಮದಲ್ಲಿ ಚನ್ನಕೇಶ್ವರ ದೇವಸ್ಥಾನ ನೋಡೋಣ ಇವತ್ತು, ಬನ್ನಿ. ಕೇಶವನ ನಾಮವ ಹಾಡಿ ಬೇಡುವ ಬನ್ನಿ, ನಮ್ಮ ಪಾಪದ ರಾಶಿ ಕಳೆದು ಎಲ್ಲ ನಲಿವ ಬನ್ನಿ. ಚೆಲುವ ಚೆನ್ನಿಗನ ಪಾದ ಹಿಡಿಯುವ ಭಯಭಕ್ತಿಯಿಂದ ಕೇಶವನ ಒಲಿಸಿ ಬಾಳುವ ಸ್ವಾಮಿ ಸ್ವಾಮಿ. ನೋಡಿ ಗೆಳೆಯರೇ, ದೇವಸ್ಥಾನ ಎಷ್ಟು ಪ್ರಶಾಂತತೆಯಿಂದ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಕ್ರಿಸ್ತಶಕ 1119ರಲ್ಲಿ ನಿರ್ಮಿಸಲಾಗಿದೆ. ಹಾಗೂ ಚೆನ್ನಕೇಶ್ವರ ದೇವಸ್ಥಾನ ಇದು. ಚೆನ್ನಕೇಶ್ವರ ಸ್ವಾಮಿ ವಿಗ್ರಹ ತುಂಬ ಚೆನ್ನಾಗಿದೆ ಒಳಗಡೆ. ತೋರಿಸ್ತೀನಿ ಇವಾಗ. ಹಾಗೆಯೇ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿರುವ ದೇವಸ್ಥಾನ ಇದು. ಹೊಯ್ಸಳರ ರಾಜವಂಶಸ್ಥರು ನಿರ್ಮಿಸಲ್ಪಟ್ಟಿರೋ ದೇವಸ್ಥಾನ. ಇತ್ತೀಚೆಗೆ ಇದು ಆ, ಸ್ವಲ್ಪ ರಿನೋವೇಷನ್ ಆಗಿದೆ ಅಂತ ಕೇಳ್ಪಟ್ಟೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದೇವಸ್ಥಾನದ ಅರ್ಚಕರಿಂದ ಪಡೆಯೋಣ. ಇದು ಹೊಯ್ಸಳರ ದೇವಸ್ಥಾನ. ಹೊಯ್ಸಳ ದೊರೆ 2ನೇ ವೀರಬಲ್ಲಾಳ ಇದನ್ನು 1119ರಲ್ಲಿ ಕಟ್ಟಿಸಿದ್ದು. ಅಲ್ಲಿಂದ ಈ ವಿಗ್ರಹನೂ ಅಷ್ಟೇ ಹಳೇದೇ. ಅಲ್ಲಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಎಲ್ಲ ಕಾರ್ಯಕ್ರಮಗಳೆಲ್ಲ. ಇಲ್ಲಿ 2000ನೇ ಇಸ್ವಿಲಿ ಶಿಥಿಲವಾಗ್ಬಿಟ್ಟಿತ್ತು ಸ್ವಲ್ಪ. 2000ನೇ ಇಸ್ವಿಲಿ ಧರ್ಮಸ್ಥಳ ವೀರೇಂದ್ರ ಧರ್ಮಸ್ಥಾನ ಪ್ರತಿಷ್ಠಾನದವರು ಇದನ್ನು ಮತ್ತೆ ರಿನೋವೇಟ್ ಮಾಡಿದ್ರು. ಮತ್ತು ಇನ್ವೆಟ್ ಮಾಡಿದ್ರು. ಮತ್ತೀಗ ನಮ್ಮ ಸಂಘದವರು ಇನ್ವೆಟ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಸ್ಥಳೀಯ ಶಾಸಕರಾದ HD ರೇವಣ್ಣ ಅವರು ಇದಕ್ಕೆ 45 ಲಕ್ಷ ದುಡ್ಡು ಕೊಟ್ಟೆಲ್ಲ ಮತ್ತು ಆಲ್ಟ್ರೇಷನ್ ಮಾಡಿಸಿದ್ರು. ಎಲ್ಲ ಪೂಜಾ ಕಾರ್ಯಕ್ರಮಗಳು ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇದೆ. ವೈಕುಂಠ ಏಕಾದಶಿ, ಉತ್ವಾನ ದೋಸೆ, ವಿಷ್ಣು ದೇವರಿಗೆ ಏನೇನು ಪೂಜೆ ಮಾಡೋಕೆ ಅವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಸಾವಿರಾರು ಜನ ಭಕ್ತರು ಬರ್ತಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ.
ತುಂಬ ತುಂಬ ಧನ್ಯವಾದಗಳು ಸರ್. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ, ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. श्रीचन्नकेशव शृङ्गारभाव श्रीचन्नकेशव शृङ्गारभाव सौम्यानायकि स्नेहमहोत्सव सौम्यानायकि स्नेहमहोत्सव सौन्दर्यार्णव करुणितो देव श्रीचन्नकेशवम् गमदमकरिणि सा धनि समकरे स मा गमधमगरि स धनि समगरि स मा गमदमम गमधम. ವೈಕುಂಠ ಏಕಾದಶಿ ದಿನದಂದು ಶ್ರೀನಿಧಿ ಜಾನಪದ ಕಲಾ ತಂಡ ಚನ್ನರಾಯಪಟ್ಟಣ ಇವರಿಂದ ಕೋಲಾಟ ಕಾರ್ಯಕ್ರಮ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.